ಇರಾನ್ ಯುದ್ಧದ ಪರಿಣಾಮವಾಗಿ ಕುವೈತ್ನಲ್ಲಿ ಸಾವಿರಾರು ಜನ ಅತಂತ್ರ, ನಿರಾಶ್ರಿತ ಸಂತ್ರಸ್ತರ ನೆರವಿಗೆ ಬಂದ ಹಿಂದೂ ಮಂದಿರ. ಕುವೈತ್ನ ಏಕೈಕ ಹಿಂದೂ ಮಂದಿರದಿಂದ ನೂರಾರು ಕುಟುಂಬಗಳಿಗೆ ನೆರವು. ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ನಡೀತಾ ಇರುವಂತಹ ಯುದ್ಧದ ಪರಿಣಾಮವಾಗಿ ಅರಬ್ ದೇಶಗಳಲ್ಲಿ ಸಾವಿರಾರು ಭಾರತೀಯರು ಭಯದಿಂದ ದಿನದೂಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಾಗತಿಕ ಅನಿಶ್ಚಿತತೆಯಿಂದಾಗಿ ಗಲ್ಫ್ ರಾಷ್ಟ್ರಗಳಲ್ಲಿ ಭಾರತೀಯರು ಪರದಾಡುತ್ತಿದ್ದಾರೆ. ಇಂತಹ ದುರಂತ ಕಾಲದಲ್ಲಿ ಹಿಂದೂ ಮಂದಿರವೊಂದು ನಿರಾಶ್ರಿತರಿಗೆ ಸಕಲ ನೆರವನ್ನ ನೀಡಿದೆ. ಹೌದು ವೀಕ್ಷಕರೇ, ಅಬುದಾಬಿಯಲ್ಲಿನ ಬೋಚನ್ವಾಸಿ ಅಕ್ಷರ ಪುರುಷೋತ್ತಮ ಸ್ವಾಮಿನಾರಾಯಣ ಸಂಸ್ಥಾ ಅರ್ಥಾತ್ BAPS ಹಿಂದೂ ಮಂದಿರ ಯುದ್ಧ ನಿರಾಶ್ರಿತರಿಗೆ ಭರವಸೆಯ ಬೆಳಕು ನೀಡಿದೆ. ಈ ಕುರಿತು ಎಕ್ಸ್ ನಲ್ಲಿ ಕೇರ್ ಇನ್ ಕ್ರೈಸಿಸ್, ಕಂಫರ್ಟ್ ಇನ್ ಕುವೈತ್ ಟ್ಯಾಗ್ ಲೈನ್ ನೊಂದಿಗೆ ವಿಡಿಯೋ ಪೋಸ್ಟ್ ಮಾಡಿರುವ BAPS ಅತಂತ್ರರಾಗಿರುವವರಿಗೆ ಆಶ್ರಯ ನೀಡುವುದರ ಬಗ್ಗೆ ಹೇಳಿಕೊಂಡಿದೆ. ಅಬುದಾಬಿಯಲ್ಲಿರುವ BAPS ಹಿಂದೂ ಮಂದಿರ ನಿರಾಶ್ರಿತರಿಗೆ ಆಹಾರ, ಆಶ್ರಯ, ಮಾರ್ಗದರ್ಶನ ಮತ್ತು ಭಾವನಾತ್ಮಕ ಶಕ್ತಿಗಳನ್ನು ಒದಗಿಸಿದೆ. ತನ್ನ ಸ್ವಯಂ ಸೇವಕರ ನಿಸ್ವಾರ್ಥ ಬೆಂಬಲದ ಮೂಲಕ ಯುದ್ಧದಲ್ಲಿ ಸಿಲುಕಿದವರಿಗೆ ಸುರಕ್ಷಿತವಾಗಿ ಭಾರತಕ್ಕೆ ಮರಳಿಸಿದೆ. ಬಿಕ್ಕಟ್ಟಿನ ಸಮಯದಲ್ಲೂ ಮಾನವೀಯತೆ, ನಂಬಿಕೆ ಮತ್ತು ಸೇವೆಯ ಭಯವನ್ನು ನಿವಾರಿಸಬಹುದು, ಕುಟುಂಬದಂತೆ ಜನರನ್ನು ಒಗ್ಗೂಡಿಸಬಹುದು ಮತ್ತು ನಮ್ಮ ಭವಿಷ್ಯದ ಹಾದಿಯನ್ನು ಬೆಳಗಿಸಬಹುದು ಎಂಬುದನ್ನ ಸಾಕ್ಷ್ಯಚಿತ್ರದ ಮೂಲಕ BAPS ತೋರಿಸಿದೆ. ಅಬುದಾಬಿ ದುಬೈ ಹೆದ್ದಾರಿಯ ರಹ್ಬಾ ಪ್ರದೇಶದಲ್ಲಿರುವಂತಹ ವೈಭವದ ಸ್ವಾಮಿನಾರಾಯಣ ಮಂದಿರವನ್ನ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು 14 ಫೆಬ್ರವರಿ 2024 ಉದ್ಘಾಟಿಸಿದ್ದರು. ಇದು ಅಬುದಾಬಿಯಲ್ಲಿನ ಮೊಟ್ಟ ಮೊದಲ ಹಿಂದೂ ಮಂದಿರವಾಗಿದೆ.